ಮೊದಲನೆಯ ರಸಪ್ರಶ್ನೆ, ಯಾವ ಹೂಡಿಕೆ ಕಡಿಮೆ ಅಪಾಯ ಹೊಂದಿದೆ? ಮೊದಲನೇ ಆಪ್ಷನ್ ಷೇರುಗಳು, ಎರಡನೇ ಆಪ್ಷನ್ ಫಿಕ್ಸೆಡ್ ಡಿಪಾಸಿಟ್, ಮೂರನೇ ಆಪ್ಷನ್ ಕ್ರಿಪ್ಟೋ, ನಾಲ್ಕನೇ ಆಪ್ಷನ್ ಟ್ರೇಡಿಂಗ್. ಸರಿಯಾದ ಉತ್ತರ ಫಿಕ್ಸೆಡ್ ಡಿಪಾಸಿಟ್. ಮುಂದಿನ ರಸಪ್ರಶ್ನೆ, ದೀರ್ಘಾವಧಿಯಲ್ಲಿ ದರ ಏರಿಕೆಯನ್ನು ಅಂದರೆ ಇನ್ಫ್ಲೇಷನ್ ಮೀರಿಸುವ ಆಸ್ತಿ ಯಾವುದು? ಮೊದಲನೇ ಆಪ್ಷನ್ ನಗದು, ಎರಡನೇ ಆಪ್ಷನ್ ಫಿಕ್ಸೆಡ್ ಡಿಪಾಸಿಟ್, ಮೂರನೇ ಆಪ್ಷನ್ ಇಕ್ವಿಟಿ, ನಾಲ್ಕನೇ ಆಪ್ಷನ್ ಸೇವಿಂಗ್ಸ್ ಅಕೌಂಟ್. ಸರಿಯಾದ ಉತ್ತರ ಇಕ್ವಿಟಿ. ಮುಂದಿನ ರಸಪ್ರಶ್ನೆ, ಬುಲ್ ಮಾರ್ಕೆಟ್ ಎಂದರೇನು? ಮೊದಲನೇ ಆಪ್ಷನ್ ಬೆಲೆ ಇಳಿಕೆ, ಎರಡನೇ ಆಪ್ಷನ್ ಸ್ಥಿರ ಬೆಲೆ, ಮೂರನೇ ಆಪ್ಷನ್ ಟ್ರೇಡಿಂಗ್ ಇಲ್ಲ, ನಾಲ್ಕನೇ ಆಪ್ಷನ್ ಬೆಲೆ ಏರಿಕೆ. ಸರಿಯಾದ ಉತ್ತರ ಬೆಲೆ ಏರಿಕೆ. ಮುಂದಿನ ರಸಪ್ರಶ್ನೆ, ಕಾಂಪೌಂಡಿಂಗ್ ಎಂದರೇನು? ಮೊದಲನೇ ಆಪ್ಷನ್ ಬಡ್ಡಿ ಪಾವತಿ, ಎರಡನೇ ಆಪ್ಷನ್ ಸಾಲ ಪಡೆಯುವುದು, ಮೂರನೇ ಆಪ್ಷನ್ ಬಡ್ಡಿಯ ಮೇಲೆ ಬಡ್ಡಿ ಗಳಿಸುವುದು, ನಾಲ್ಕನೇ ಆಪ್ಷನ್ ಹಣ ಕಳೆದುಕೊಳ್ಳುವುದು. ಸರಿಯಾದ ಉತ್ತರ ಬಡ್ಡಿಯ ಮೇಲೆ ಬಡ್ಡಿ ಗಳಿಸುವುದು. ಮುಂದಿನ ರಸಪ್ರಶ್ನೆ, ಷೇರು ಬೆಲೆಯಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರುವ ಅಂಶ ಯಾವುದು? ಮೊದಲನೇ ಆಪ್ಷನ್ ಕಂಪನಿಯ ಲಾಭ, ಎರಡನೇ ಆಪ್ಷನ್ ಲೋಗೋ ಬಣ್ಣ, ಮೂರನೇ ಆಪ್ಷನ್ ಕಚೇರಿಯ ಗಾತ್ರ, ನಾಲ್ಕನೇ ಆಪ್ಷನ್ ಉದ್ಯೋಗಿಗಳ ಸಂಖ್ಯೆ. ಸರಿಯಾದ ಉತ್ತರ ಕಂಪನಿಯ ಲಾಭ. ಮುಂದಿನ ರಸಪ್ರಶ್ನೆ, SIP ಎಂದರೇನು? ಮೊದಲನೇ ಆಪ್ಷನ್ ಸಿಂಪಲ್ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್, ಎರಡನೇ ಆಪ್ಷನ್ ಸೇವಿಂಗ್ಸ್ ಇನ್ಕಮ್ ಪಾಲಿಸಿ, ಮೂರನೇ ಆಪ್ಷನ್ ಸ್ಟಾಕ್ ಇಂಟರೆಸ್ಟ್ ಪ್ರೋಗ್ರಾಮ್, ನಾಲ್ಕನೇ ಆಪ್ಷನ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸರಿಯಾದ ಉತ್ತರ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್.